ದಿನಕ್ಕೂ ಒಂದು ತಲೆ ಹಿಡ್ಕೋಬೇಕಾಗ್ತದೆ. ನಾವು ಗಟ್ಟಿಗಿದ್ದೀವಿ, ನಾವು ಮಾಡೋ ಕೆಲಸ ಒಳ್ಳೇದಾದ್ರೆ ನಾವು ಯಾರಿಗೂ ಭಯ ಬೀಳಬೇಕಾಗಿಲ್ಲ. ಭಯ ಬೀಳಬೇಕಾದ್ರೆ ನಮಗೆ ಗುರು ಹಿರಿಯರಿಗೆ ನಾವು ಭಯ ಬೀಳಬೇಕು, ನಮ್ಮ ತಂದೆ ತಾಯಿಗಳಿಗೆ ಭಯ ಬೀಳಬೇಕು, ಬಂಧು ಮಿತ್ರರಿಗೆ ಭಯ ಬೀಳಬೇಕು, ಒಳ್ಳೆ ಕೆಲಸ ಮಾಡುವಂತವ್ರಿಗೆ ನಾವು ಭಯ ಬೀಳಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಭಯ ಬೀಳಲ್ಲ. ನನ್ನ ಭಯ ಬೀಳಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ. ಸಾಯೋವರೆಗೂ ಇನ್ನೊಬ್ಬರಿಗೆ ಮಾದರಿಯಾಗಿರ್ತೀನಿ ಹೊರತು ಇನ್ನೊಬ್ಬರಿಗೆ ಎಚ್ಚರಿಕೆ ಆಗುವ ರೀತಿ ನಾನು ಯಾವುದೇ ಕಾರಣಕ್ಕೂ ಬದುಕಲ್ಲ. ಎರಡು ರೀತಿ ಬದುಕಿದೆ. ಈ ವೇದಿಕೆನ ಕಟ್ಟಿರ್ತಕ್ಕಂಥವರೆಲ್ಲ ಉದಾಹರಣೆಯಾಗಿ ಒಂದು ಮಾದರಿ ಆಗಿರೋಂಥವ್ರು. ಇನ್ನೊಂದಷ್ಟು ಜನ ಏನು ಅಂದ್ರೆ ಎಚ್ಚರಿಕೆ ಕೊಡುವಂಥವ್ರು, ಏನು ಜೈಲಿಗೆ ಹೋಗುವಂಥವ್ರು ಅಥವಾ ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂಥವ್ರೆಲ್ಲ ಎಚ್ಚರಿಕೆ ಕೊಡುವಂಥವ್ರು. ನೀವು ಆಯ್ಕೆ ಮಾಡಬೇಕಾಗ್ತದೆ ನಿಮ್ಮ ಮಕ್ಕಳನ್ನ ನೀವು ಯಾವ ರೀತಿ ಬೆಳೆಸಬೇಕು ಅಂತ. ಉದಾಹರಣೆಯಾಗಿ ಬೆಳೆಸಬೇಕಾ ಅಥವಾ ಎಚ್ಚರಿಕೆಯಾಗಿ ಬೆಳೆಸಬೇಕಾ ಅನ್ನೋದು ಇವತ್ತಿನ ಮಕ್ಕಳಿಗೆ ಕಲಿಸಬೇಕಾಗಿರೋದು. ಸಂಪಾದನೆ ಜೊತೆಲಿ, ಬದುಕದ ಜೊತೆಲಿ, ವಿದ್ಯೆ ಜೊತೆಲಿ ಬದುಕೋ ಕಲೆಗಳು ಕೊಡಬೇಕಾಗ್ತದೆ. ನಾನು ಯಾವುದೋ ಮೊನ್ನೆ ನ್ಯೂಸ್ ಪೇಪರ್ ಹೋಗ್ತಾ ಇದ್ದೆ, ಏನು 80% ಬಂದಿದ್ದಂತೆ, ಇನ್ನೊಂದು 2% ಕಡಿಮೆ ಬಂದಿದ್ದಕ್ಕೆ ಸೂಸೈಡ್ ಮಾಡ್ಕೊಂಡ್ಬಿಟ್ಟು. ನಮಗ್ ಬಂದಿರೋ ತೊಂದರೆಗಳನ್ನ ನಾವು ನೋಡ್ಬಿಟ್ರೆ ನಾವು ಫೇಲ್ ಆದಾಗ ನಾವು ಯಾವಾಗಲೂ ಸೂಸೈಡ್ ಮಾಡ್ಕೋಬೇಕಾಗಿತ್ತು. ನಾವು ಯಾವುದೇ ಕಾರಣಕ್ಕೂ ಜೀವನಕ್ಕೆ ಭಯ ಪಡಲಿಲ್ಲ. ನಮ್ಮ ತಲೆಯಲ್ಲಿ ಇದ್ದಿದ್ದಷ್ಟೇ, ಒಂದಲ್ಲ ಒಂದು ದಿವಸ ನಮ್ಮ ಧರ್ಮ, ನಮ್ಮ ಸೇವೆ, ನಮ್ಮ ಒಳ್ಳೆತನಕ್ಕೆ ಭಗವಂತ ಕೂಲಿ ಕೊಟ್ಟೆ ಕೊಡ್ತಾನೆ ಅಂತೇಳಿ ನಾನೊಂದು ತಲೆಯಲ್ಲಿ ಹಿಡ್ಕೊಳ್ತೀನಿ. ಏನು ಯಾವತ್ತೂ ಅಷ್ಟೇ ನಾನು ದೇವ್ರ ಕೂಲಿ ಕೆಲಸ ಮಾಡ್ತೀನಿ ಹೊರತು ಮನುಷ್ಯರ ಕೂಲಿ ಕೆಲಸ ಮಾಡಲ್ಲ. ಮನುಷ್ಯ ಒಬ್ಬ ಒಳ್ಳೇದು ಮಾಡಿದ್ರೆ ಇನ್ನೊಬ್ಬ ಮೋಸ ಮಾಡ್ತಾನೆ, ಬಟ್ ಭಗವಂತ ಯಾವತ್ತೂ ಮೋಸ ಮಾಡಲ್ಲ. ನಮ್ಮ ಗುರಿ ಯಾವತ್ತೂ ನಮಗೆ ಮೋಸ ಮಾಡಲ್ಲ. ಒಂದು ತಲೆಯಲ್ಲಿ ಹಿಡ್ಕೋಬೇಕಾಗ್ತದೆ, ಜೀವನ ಅನ್ನೋದು ಯಾರು ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ. ಕಷ್ಟಗಳು ಬರ್ತದೆ. ಮನೆ ಅಂದ ಮೇಲೆ ಕಸ ಇರ್ತದೆ, ಜೀವನ ಅಂದಮೇಲೆ ಕಷ್ಟ ಇರ್ತದೆ. ಕಸ ಇದ್ರೆ ಗುಡಿಸಿ ಹೊರಗಡೆಗೆ ಹಾಕಬೇಕು, ಕಷ್ಟ ಇದ್ರೆ ಜಯಿಸಿ ಬದುಕಬೇಕು. ನೋಡಿ, ಅವರು ಮುಂದುವರೆದು ಮಾತಾಡ್ತಾರೆ. ನನ್ನನ್ನ ಭಯ ಬೀಳಿಸುವಂತ ಶಕ್ತಿ ಯಾರಿಗೂ ಕೂಡ ಇಲ್ಲ. ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡಿದ್ದೀನಿ ನಾನು. ಸಾಯೋವರೆಗೂ ಕೂಡ ಇನ್ನೊಬ್ಬರಿಗೆ ಮಾದರಿಯಾಗಿರ್ತೀನಿ ನಾನು. ಬದುಕಿನ ಪಾಠ ಮಾಡುತ್ತಾ ದರ್ಶನ್ಗೆ ಕೌಂಟರ್ ಕೊಟ್ರ ಉಮಾಪತಿ ಗೌಡ. ಶಿರಸಿ ಸಿದ್ದಾಪುರದಲ್ಲಿ ಉಮಾಪತಿ ಗೌಡ ವಾಗ್ದಾಳಿ ಮಾಡಿದ್ದಾರೆ. ಬದುಕಿನಲ್ಲಿ 2 ತರದ ಜನ ಇರ್ತಾರೆ. ಉಮಾಪತಿ ಗೌಡ ಹೇಳಿರೋದು ಒಕ್ಕಲಿಗರ ಸಮುದಾಯದ ಭವನ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಮಾತನಾಡ್ತಾ ಹಿಂಗ್ ಹೇಳಿದ್ದಾರೆ ಉಮಾಪತಿ ಗೌಡ. ನಾನಿವತ್ತು ಈ ವೇದಿಕೆಯಲ್ಲಿ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಅನೇಕ ಕಷ್ಟಗಳನ್ನ ಎದುರಿಸಿ, ಅನೇಕ ತಂಟೆ ತಕರಾರುಗಳನ್ನ ಎದುರಿಸಿದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರು, ನೀನು ದೊಡ್ಡವರನ್ನ ಎದುರಾಕೊಂಡು ಏನಪ್ಪಾ ಮಾಡ್ತೀಯಾ ಅಂತ. ನನ್ನನ್ನ ಅವ್ರು ಎದುರಾಕತ್ತೀನಿ ಅಂತೇಳಿ ನಾನು ಹೇಳ್ತೀನಿ. ನಿರ್ಮಾಪಕ ಉಮಾಪತಿ ಗೌಡ ಅವರ ಈ ಹೇಳಿಕೆ ಇದೆಯಲ್ಲ, ಇದು ದರ್ಶನ್ಗೆ ಎಲ್ಲೋ ಒಂದ್ ಕಡೆಯಲ್ಲಿ ಟಾಂಗ್ ಕೊಟ್ಟಂಗಿದೆ. ಉಮಾಪತಿ ಗೌಡ ಅವರನ್ನ ಸಂಪರ್ಕಿಸುವ ಪ್ರಯತ್ನವನ್ನ ನಾವು ಮಾಡಿದ್ವಿ. ಆದ್ರೆ ಇದಕ್ಕೆ ಉತ್ತರ ಕೊಡೋದಕ್ಕೆ ಅವರು ನಕಾರ ಮಾಡಿದ್ದಾರೆ. ನಿರ್ಮಾಪಕ ಉಮಾಪತಿ ಗೌಡರನ್ನ ರಿಪಬ್ಲಿಕ್ ಕನ್ನಡ ನಾವು ಅವ್ರನ್ನ ಸಂಪರ್ಕ ಮಾಡಿದ್ವಿ. ರಿಪಬ್ಲಿಕ್ ಪ್ರಶ್ನೆಗೆ ಪ್ರತಿಕ್ರಿಯಿಸಲು ಉಮಾಪತಿ ಗೌಡ ನಕಾರ ಮಾಡಿದ್ದಾರೆ. ನಿರ್ಮಾಪಕ ಉಮಾಪತಿ ಗೌಡರನ್ನ ನಾವು ಹಿಂಗ್ ಹೇಳಿದ್ರಲ್ಲ, ಯಾಕೆ, ಯಾವ ಉದ್ದೇಶದಿಂದ, ಯಾರಿಗೆ ಹೇಳಿದ್ರಿ ಅನ್ನೋ ವಿಚಾರ ಸೂಕ್ಷ್ಮ ವಿಚಾರ. ಯಾಕಂತ ಹೇಳಿದ್ರೆ ಉಮಾಪತಿ ಗೌಡ ಮತ್ತೆ ದರ್ಶನ್ ನಡುವಿನ ಮುನಿಸು, ಅವರಿಬ್ಬರ ನಡುವಿನ ಮಾತು, ಅವರೊಂದು ಟಾಂಗ್ ಕೊಡೋದು, ಇವರದಕ್ಕೊಂದು ಟಾಂಗ್ ಕೊಡೋದು, ಇದೆಲ್ಲ ನಾವು ಸಹಜವಾಗಿ ನೋಡ್ತಾ ಇರ್ತೀವಿ. ಈಗ ಜೈಲಿಗೆ ಹೋಗಿ ಬಂದವರು ನಶಿಸಿ ಹೋಗ್ತಾರೆ ಅಂತ ಹೇಳಿ ಎಲ್ಲ ಅವರಲ್ಲಿ ಹೇಳಿದ್ರಲ್ಲ, ಇದು ಸಹಜವಾಗಿ ದರ್ಶನ್ ಕೂಡ ರೀಸೆಂಟ್ ಆಗಿ ಜಾಮೀನಿನ ಮೇಲೆ ಹೊರಗಡೆ ಬಂದಿರೋದ್ರಿಂದಾಗಿ ಅವ್ರಿಗೆ ಹೇಳಿದ್ರ ಅನ್ನೋ ಸಹಜವಾದ ಪ್ರಶ್ನೆ, ಸಾಮಾನ್ಯವಾದ ಪ್ರಶ್ನೆ ಎಲ್ಲರಲ್ಲೂ ಹುಟ್ಟುತ್ತೆ. ಹೀಗಾಗಿ ನಾವು ಅವರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ವಿ. ಆದ್ರೆ ನಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ರು ಅದಕ್ಕೆ ಉತ್ತರ ಕೊಡೋದಕ್ಕೆ ನಕಾರ ಮಾಡಿದ್ದಾರೆ. ಹಾಗಾದ್ರೆ ಯಾವ ಸಂದರ್ಭದಲ್ಲಿ ಯಾಕೆ ಹೇಳಿದ್ರು, ಏನ್ ಹೇಳಿದ್ರು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಉತ್ತರ ಕನ್ನಡದ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶೇಷಗಿರಿ, ಜೈಲಿಗೆ ಹೋಗಿ ಬಂದವರು ನಶಿಸಿ ಹೋಗ್ತಾರೆ. 2 ತರದ ಜನ ಇರ್ತಾರೆ. ನನಗೆ ಭಯ ಬೀಳಿಸುವಂತ ಜನ ಯಾರು ಇಲ್ಲ ಅಂತ ಹೇಳಿ ಎಲ್ಲ ಹೇಳಿರೋದು. ಯಾರನ್ನ ಉದ್ದೇಶಿಸಿ ಹೇಳಿದ್ರು ಉಮಾಪತಿ ಗೌಡ? ಯಾವ ಸಂದರ್ಭದಲ್ಲಿ ಹಂಗೆ ಹೇಳಿದ್ರು? ಯಾಕೆ ಹಂಗೆ ಹೇಳಿದ್ರು? ಶೇಷಗಿರಿ, ಹೌದು ರಂಜಿತ್, ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಹಲಗಡಿ ಕೊಪ್ಪದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಮತ್ತೆ ಖ್ಯಾತ ನಿರ್ಮಾಪಕರಾಗಿರುವಂತಹ ಉಮಾಪತಿ ಗೌಡ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಯಾಕಂತಂದ್ರೆ ಸಭಾ ಕಾರ್ಯಕ್ರಮದಲ್ಲಿ ಈ ಒಂದು ಹೇಳಿಕೆ ನೀಡಿರುವುದು ಚರ್ಚೆಗೆ ಕೂಡ ಗ್ರಾಸವಾಗಿರುವಂತದ್ದು. ಯಾಕಂತಂದ್ರೆ ಜೈಲಿಗೆ ಹೋಗಿ ಬಂದವರು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟವರು, ನಶಿಸಿ ಹೋಗೋರು, ಎಚ್ಚರಿಕೆ ಕೊಡುವಂತವ್ರು ಅಂತ ನಟ ದರ್ಶನ್ ಅವರಿಗೆ ಟಾಂಗ್ ಕೊಟ್ಟಿದಂತ ಅವರ ಹೇಳಿಕೆಯಿಂದ ಗೊತ್ತಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಹಿಂದೆ ಕೂಡ ನಟ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ಗೌಡ ಅವರ ನಡುವೆ ಕ್ಲಾಶಸ್ ಕೂಡ ನಡೀತಾ ಇರುವಂತದ್ದು. ಅದೇ ರೀತಿ ಕೂಡ ಮತ್ತೆ ಅವರ ಹೆಸರು ಹೇಳದೆ ಇವತ್ತು ಪರೋಕ್ಷವಾಗಿ ಅವರ ವಿರುದ್ಧ ಒಂದು ಹರಿಹಾಯ್ದಿರೋದು ಕಂಡು ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಇವತ್ತು ಕರೆ ಒಕ್ಕಲಿಗರ ಸಮುದಾಯದ ಭವನದ ಶಂಕುಸ್ಥಾಪನೆ ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಯಾಕಂತಂದ್ರೆ
ನಾನು ಕೂಡ ಕಷ್ಟದಿಂದ ಮೇಲೆ ಬಂದಿದ್ದೇನೆ. ಅಂದ್ರೆ ನಾನು ಇವತ್ತು ಈ ವೇದಿಕೆಯಲ್ಲಿ ನಿಂತಿದ್ದೇನೆ ಅಂತ ಹೇಳಿದ್ರೆ ಅನೇಕ ಕಷ್ಟಗಳನ್ನು ಎದುರಿಸಿದ್ದೇನೆ, ಕಂಠ ತಕರಾರುಗಳನ್ನು ಎದುರಿಸಿದೆ ಎಂಬ ಮಾತುಗಳನ್ನ ಹೇಳಿದ್ದಾರೆ. ಹೀಗಾಗಿ ದರ್ಶನ್ ಅವರಿಗೆ ಈ ಒಂದು ದಿಂದಿರುತ್ತು ಒಂದು ತಲೆ ಹಿಡ್ಕೋಬೇಕಾಗ್ತದೆ. ನಾವು ಗಟ್ಟಿಗಿದ್ದೀವಿ, ನಾವು ಮಾಡೋ ಕೆಲಸ ಒಳ್ಳೇದಾದ್ರೆ ನಾವು ಯಾರಿಗೂ ಭಯ ಬೀಳಬೇಕಾಗಿಲ್ಲ. ಭಯ ಬೀಳಬೇಕಾದ್ರೆ ನಮಗೆ ಗುರು ಹಿರಿಯರಿಗೆ ನಾವು ಭಯ ಬೀಳಬೇಕು, ನಮ್ಮ ತಂದೆ ತಾಯಿಗಳ ಭಯ ಬೀಳಬೇಕು, ಬಂಧು ಮಿತ್ರರಿಗೆ ಭಯ ಬೀಳಬೇಕು, ಒಳ್ಳೆ ಕೆಲಸ ಮಾಡುವಂತವ್ರಿಗೆ ನಾವು ಭಯ ಬೀಳಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಭಯ ಬೀಳಲ್ಲ. ನನ್ನ ಭಯ ಬೀಳಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ. ಸಾಯೋವರೆಗೂ ಇನ್ನೊಬ್ಬರಿಗೆ ಮಾದರಿಯಾಗಿರ್ತೀನಿ ಹೊರತು ಇನ್ನೊಬ್ಬರಿಗೆ ಎಚ್ಚರಿಕೆ ಆಗುವ ರೀತಿ ನಾನು ಯಾವುದೇ ಕಾರಣಕ್ಕೂ ಬದುಕಲ್ಲ. ಎರಡು ರೀತಿ ಬದುಕಿದೆ. ಈ ವೇದಿಕೆನ ಕಟ್ಟಿರ್ತಕ್ಕಂಥವರೆಲ್ಲ ಉದಾಹರಣೆಯಾಗಿ ಒಂದು ಮಾದರಿ ಆಗಿರೋಂಥವ್ರು. ಇನ್ನೊಂದಷ್ಟು ಜನ ಏನು ಅಂದ್ರೆ ಎಚ್ಚರಿಕೆ ಕೊಡುವಂತವ್ರು, ಏನು ಜೈಲಿಗೆ ಹೋಗುವಂತವ್ರು ಅಥವಾ ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂತವರೆಲ್ಲ ಎಚ್ಚರಿಕೆ ಕೊಡುವಂತವ್ರು. ನೀವು ಆಯ್ಕೆ ಮಾಡಬೇಕಾಗ್ತದೆ ನಿಮ್ಮ ಮಕ್ಕಳನ್ನ ನೀವು ಯಾವ ರೀತಿ ಬೆಳೆಸಬೇಕು ಅಂತ. ಉದಾಹರಣೆಯಾಗಿ ಬೆಳೆಸಬೇಕಾ ಅಥವಾ ಎಚ್ಚರಿಕೆಯಾಗಿ ಬೆಳೆಸಬೇಕಾ ಅನ್ನೋದು ಇವತ್ತಿನ ಮಕ್ಕಳಿಗೆ ಕಲಿಸಬೇಕಾಗಿರೋದು. ಸಂಪಾದನೆ ಜೊತೆಲಿ, ಬದುಕದ ಜೊತೆಲಿ, ವಿದ್ಯೆ ಜೊತೆಲಿ ಬದುಕೋ ಕಲೆ ಹೇಳ್ಕೊಡ್ಬೇಕಾಗ್ತದೆ. ನಾನು ಯಾವ್ದೋ ಮೊನ್ನೆ ನ್ಯೂಸ್ ಪೇಪರ್ ಓದ್ತಾ ಇದ್ದೆ, ಏನು 80% ಬಂದಿದ್ದಂತೆ, ಇನ್ನೊಂದು 2% ಕಡಿಮೆ ಬಂದಿದ್ದಕ್ಕೆ ಸೂಸೈಡ್ ಮಾಡ್ಕೊಂಡ್ಬಿಟ್ಟು. ನಮಗ್ ಬಂದಿರೋ ತೊಂದರೆಗಳನ್ನ ನಾವು ನೋಡ್ಬಿಟ್ರೆ ನಾವು ಫೇಲ್ ಆದಾಗ ನಾವು ಯಾವಾಗಲೂ ಸೂಸೈಡ್ ಮಾಡ್ಕೋಬೇಕಾಗಿತ್ತು. ನಾವು ಯಾವುದೇ ಕಾರಣಕ್ಕೂ ಜೀವನಕ್ಕೆ ಭಯ ಪಡಲಿಲ್ಲ. ನಮ್ಮ ತಲೆಯಲ್ಲಿ ಇದ್ದಿದ್ದಷ್ಟೇ, ಒಂದಲ್ಲ ಒಂದು ದಿವಸ ನಮ್ಮ ಧರ್ಮ, ನಮ್ಮ ಸೇವೆ, ನಮ್ಮ ಒಳ್ಳೆತನಕ್ಕೆ ಭಗವಂತ ಕೂಲಿ ಕೊಟ್ಟೆ ಕೊಡ್ತಾನೆ ಅಂತೇಳಿ ನಾನೊಂದು ತಲೆಯಲ್ಲಿ ಹಿಡ್ಕೊಳ್ತೀನಿ. ಏನು ಯಾವತ್ತೂ ಅಷ್ಟೇ ನಾನು ದೇವ್ರ ಕೂಲಿ ಕೆಲಸ ಮಾಡ್ತೀನಿ ಹೊರತು ಮನುಷ್ಯರ ಕೂಲಿ ಕೆಲಸ ಮಾಡಲ್ಲ. ಮನುಷ್ಯ ಒಬ್ಬ ಒಳ್ಳೇದು ಮಾಡೋದ್ರೆ ಇನ್ನೊಬ್ಬ ಮೋಸ ಮಾಡ್ತಾನೆ, ಬಟ್ ಭಗವಂತ ಯಾವತ್ತೂ ಮೋಸ ಮಾಡಲ್ಲ. ನಮ್ಮ ಗುರಿ ಯಾವತ್ತೂ ನಮಗೆ ಮೋಸ ಮಾಡಲ್ಲ. ಒಂದು ತಲೆಯಲ್ಲಿ ಹಿಡ್ಕೋಬೇಕಾಗ್ತದೆ, ಜೀವನ ಅನ್ನೋದು ಯಾರು ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ. ಕಷ್ಟಗಳು ಬರ್ತದೆ. ಮನೆಯಿಂದ ಮೇಲೆ ಕಸ ಇರ್ತದೆ, ಜೀವನ ಅಂದ್ಮೇಲೆ ಕಷ್ಟ ಇರ್ತದೆ. ಕಸ ಇದ್ರೆ ಗುಡಿಸಿ ಹೊರಗಡೆಗೆ ಹಾಕಬೇಕು, ಕಷ್ಟ ಇದ್ರೆ ಜಯಿಸಿ ಬದುಕಬೇಕು. ನೋಡಿ, ಅವರು ಮುಂದುವರೆದು ಮಾತಾಡ್ತಾರೆ, ನನ್ನನ್ನ ಭಯ ಬೀಳಿಸುವಂತ ಶಕ್ತಿ ಯಾರಿಗೂ ಕೂಡ ಇಲ್ಲ. ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡಿದ್ದೀನಿ ನಾನು. ಸಾಯೋವರೆಗೂ ಕೂಡ ಇನ್ನೊಬ್ಬರಿಗೆ ಮಾದರಿಯಾಗಿರ್ತೀನಿ ನಾನು. ಬದುಕಿನ ಪಾಠ ಮಾಡುತ್ತಾ ದರ್ಶನ್ಗೆ ಕೌಂಟರ್ ಕೊಟ್ರ ಉಮಾಪತಿ ಗೌಡ. ಶಿರಸಿ ಸಿದ್ದಾಪುರದಲ್ಲಿ ಉಮಾಪತಿ ಗೌಡ ವಾಗ್ದಾಳಿ ಮಾಡಿದ್ದಾರೆ. ಬದುಕಿನಲ್ಲಿ 2 ತರದ ಜನ ಇರ್ತಾರೆ. ಉಮಾಪತಿ ಗೌಡ ಹೇಳಿರೋದು ಒಕ್ಕಲಿಗರ ಸಮುದಾಯದ ಭವನ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಮಾತನಾಡ್ತಾ ಹಿಂಗ್ ಹೇಳಿದ್ದಾರೆ ಉಮಾಪತಿ ಗೌಡ. ನಾನಿವತ್ತು ಈ ವೇದಿಕೆಯಲ್ಲಿ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಅನೇಕ ಕಷ್ಟಗಳನ್ನ ಎದುರಿಸಿ, ಅನೇಕ ತಂಟೆ ತಕರಾರುಗಳನ್ನ ಎದುರಿಸಿದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರು, ನೀನು ದೊಡ್ಡವರನ್ನ ಎದುರಾಕೊಂಡು ಏನಪ್ಪಾ ಮಾಡ್ತೀಯಾ ಅಂತ. ನನ್ನನ್ನ ಅವ್ರು ಎದುರಾಕತ್ತೀನಿ ಅಂತೇಳಿ ನಾನು ಹೇಳ್ತೀನಿ. ನಿರ್ಮಾಪಕ ಉಮಾಪತಿ ಗೌಡ ಅವರ ಈ ಹೇಳಿಕೆ ಇದೆಯಲ್ಲ, ಇದು ದರ್ಶನ್ಗೆ ಎಲ್ಲ ಒಂದ್ ಕಡೆಯಲ್ಲಿ ಟಾಂಗ್ ಕೊಟ್ಟಂಗಿದೆ. ಉಮಾಪತಿ ಗೌಡ ಅವರನ್ನ ಸಂಪರ್ಕಿಸುವ ಪ್ರಯತ್ನವನ್ನ ನಾವು ಮಾಡಿದ್ವಿ, ಆದ್ರೆ ಇದಕ್ಕೆ ಉತ್ತರ ಕೊಡೋದಕ್ಕೆ ಅವರು ನಕಾರ ಮಾಡಿದ್ದಾರೆ. ನಿರ್ಮಾಪಕ ಉಮಾಪತಿ ಗೌಡರನ್ನ ರಿಪಬ್ಲಿಕ್ ಕನ್ನಡ ನಾವು ಅವ್ರನ್ನ ಸಂಪರ್ಕ ಮಾಡಿದ್ವಿ. ರಿಪಬ್ಲಿಕ್ ಪ್ರಶ್ನೆಗೆ ಪ್ರತಿಕ್ರಿಯಿಸಲು ಉಮಾಪತಿ ಗೌಡ ನಕಾರ ಮಾಡಿದ್ದಾರೆ. ನಿರ್ಮಾಪಕ ಉಮಾಪತಿ ಗೌಡರನ್ನ ನಾವು ಹಿಂಗ್ ಹೇಳಿದ್ರಲ್ಲ, ಯಾಕೆ, ಯಾವ ಉದ್ದೇಶದಿಂದ, ಯಾರಿಗೆ ಹೇಳಿದ್ರಿ ಅನ್ನೋ ವಿಚಾರ ಸೂಕ್ಷ್ಮ ವಿಚಾರ. ಯಾಕಂತ ಹೇಳಿದ್ರೆ ಉಮಾಪತಿ ಗೌಡ ಮತ್ತೆ ದರ್ಶನ್ ನಡುವಿನ ಮುನಿಸು, ಅವರಿಬ್ಬರ ನಡುವಿನ ಮಾತು, ಅವರೊಂದು ಟಾಂಗ್ ಕೊಡೋದು, ಇವರು ಅದಕ್ಕೊಂದು ಟಾಂಗ್ ಕೊಡೋದು, ಇದೆಲ್ಲ ನಾವು ಸಹಜವಾಗಿ ನೋಡ್ತಾ ಇರ್ತೀವಿ. ಈಗ ಜೈಲಿಗೆ ಹೋಗಿ ಬಂದವರು ನಶಿಸಿ ಹೋಗ್ತಾರೆ ಅಂತೇಳಿ ಎಲ್ಲ ಅವರಲ್ಲಿ ಹೇಳಿದ್ರಲ್ಲ, ಇದು ಸಹಜವಾಗಿ ದರ್ಶನ್ ಕೂಡ ರೀಸೆಂಟ್ ಆಗಿ ಜಾಮೀನಿನ ಮೇಲೆ ಹೊರಗಡೆ ಬಂದಿರೋದ್ರಿಂದಾಗಿ ಅವ್ರಿಗೆ ಹೇಳಿದ್ರ ಅನ್ನೋ ಸಹಜವಾದ ಪ್ರಶ್ನೆ, ಸಾಮಾನ್ಯವಾದ ಪ್ರಶ್ನೆ ಎಲ್ಲರಲ್ಲೂ ಹುಟ್ಟುತ್ತೆ. ಹೀಗಾಗಿ ನಾವು ಅವರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ವಿ. ಆದ್ರೆ ನಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ರು ಅದಕ್ಕೆ ಉತ್ತರ ಕೊಡೋದಕ್ಕೆ ನಕಾರ ಮಾಡಿದ್ದಾರೆ. ಹಾಗಾದ್ರೆ ಯಾವ ಸಂದರ್ಭದಲ್ಲಿ ಯಾಕೆ ಹೇಳಿದ್ರು, ಏನ್ ಹೇಳಿದ್ರು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಉತ್ತರ ಕನ್ನಡದ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶೇಷಗಿರಿ, ಜೈಲಿಗೆ ಹೋಗಿ ಬಂದವರು ನಶಿಸಿ ಹೋಗ್ತಾರೆ, 2 ತರದ ಜನ ಇರ್ತಾರೆ, ನನಗೆ ಭಯ ಬೀಳಿಸುವಂತ ಜನ ಯಾರು ಇಲ್ಲ ಅಂತ ಹೇಳಿ ಎಲ್ಲ ಹೇಳಿರೋದು. ಯಾರನ್ನ ಉದ್ದೇಶಿಸಿ ಹೇಳಿದ್ರು